ಏನು ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟರ್ ಸಾಹೇಬ್ರು? ಓಹೋ, ನಮ್ಮ MLA ಸಾಹೇಬ್ರು, ಬನ್ನಿ ಸರ್, ಕುಳಿತುಕೊಳ್ಳಿ. ನಿಮ್ಮೊಂದಿಗೆ ಕುಳಿತುಕೊಂಡು ಮಾತನಾಡೋಷ್ಟು ಸಮಯ ನನಗಿಲ್ಲ. ಪಾರ್ಟಿ ಮೀಟಿಂಗ್ ಕರೆದಿದ್ದಾರೆ, ನಾನು ಬೇಗ ಬೆಂಗಳೂರಿಗೆ ಹೋಗಬೇಕು. ಏನೋ ನಿನ್ನೆ ತಾನೇ ನಿಮ್ಮ ಮದುವೆ ಕಾರ್ಯ ಮುಗಿಯುತ್ತಲ್ಲ, ಅದಕ್ಕೆ ಮತ್ತೊಮ್ಮೆ ಶುಭಾಶಯ ಕೋರಲು ಬಂದೆ ಅಷ್ಟೇ. ಎಲ್ಲವೂ ತಮ್ಮ ದಯೆ ಸರ್. ಇಷ್ಟೊಂದು ವಿದ್ಯಾ ಕಲಿತು ನನಗೆ ಈ ಹುದ್ದೆ ಸಿಗಬೇಕಾದ್ರೆ ತಮ್ಮ ಸಹಾಯ ದೊಡ್ಡದಿದೆ. ನೀವು ನನ್ನ ಪಾಲಿನ ದೇವರು ಸಾರ್, ದೇವರು. ಮನಸ್ಸಿನಲ್ಲಿ ದೇವರು ಅಂತ ಅಂದ್ಕೊಂಡ್ರೆ ನಮ್ಮ ಸಾಹೇಬ್ರಿಗೆ ಪುಣ್ಯ ಬಂದಂತೆ ಸಾಹೇಬ್ರೆ. ನಮ್ಮ ಗೌಡ್ರು ಹೇಳಿ ಕೆಲಸ ಮಾಡಿದ್ರೆ ಆಗ ನಿಮ್ಮ ಋಣ ತೀರುತ್ತದೆ. ಮಾಂತ್ರಿಕ, ಚಿಂತಿಸಬೇಡ, ನಾನು ಇವರ ಕೆಲಸವನ್ನು ಚಾಚು ತಪ್ಪದೆ ಮಾಡುತ್ತೇನೆ. ನೀ ಮಾಡ್ತೀಯ ಅನ್ನೋ ಭರವಸೆ ನನಗಿದೆ ಇನ್ಸ್ಪೆಕ್ಟರ್ ಸಾಹೇಬರೇ. ಆದರೆ ಚುನಾವಣೆ ಹತ್ರ ಬರ್ತಾ ಇದೆಯಲ್ಲ, ಯಾವ ಹೊತ್ತಿಗೆ ನಮ್ಮ ಸರ್ಕಾರ ಹೋಗುತ್ತೋ ಗೊತ್ತಿಲ್ಲ. ಅಷ್ಟರಲ್ಲಿ ನಾನು ನೆಚ್ಚಿಕೊಂಡಿರುವ ಆ ಭೂಮಿ ನನ್ನ ಕೈ ವಶವಾಗಬೇಕು. ಅದೇನು ಮಾಡ್ತೀಯೋ ಮಾಡು ಸಾಹೇಬ್ರೆ. ನೀವು ನಮ್ಮ ಗೌಡ್ರು ಹೇಳಿ ಕೆಲಸ ಮಾಡಲಿಲ್ಲ ಅಂದ್ರೆ ನಿಮ್ಮ ಸಂಬಂಧ ಸರಿ ಉಳಿದು ಬಹಳ ಕಷ್ಟ. ಈ ಮಾತಿಗೆ ನಾ ತಪ್ಪೋದಲ್ರಿ. ಈ ಕಾಕಿಯ ಕಸರತ್ತು ಏನಂತ ಅವರೆಲ್ಲರಿಗೂ ತೋರಿಸ್ತೀನಿ. ಆ ನನ್ನ ವೀರನೇ ಇರಲಿ, ಮತ್ಯಾವ ಸೂರನೇ ಇರಲಿ, ಈ ಕೆಲಸ ನೀ ಮಾಡಿ ತೋರಿಸಿಬಿಡು. ನಿಮ್ಮ ಅಣ್ಣನನ್ನು ಜೈಲಿನಲ್ಲಿ ಜೀವಂತವಾಗಿ ಕೊಳೆವಾಗಿ ಮಾಡಿಬಿಡು. ಮರುದಿನವೇ ನಿನ್ನನ್ನು SP ಆಗಿ ಅಧಿಕಾರ ಚಲಾಯಿಸುವಂತೆ ಮಾಡುತ್ತೇನೆ. ಹಾಗೆ ಆಗ್ಲಿ ಸರ್. ನಾವಿನ್ನು ಹೋಗಿ ಬರ್ತೀವಿ. ನಮ್ಮ ಗೌಡ್ರು ಹೇಳಿದ ಕೆಲಸ ನೆನಪಿರಲಿ. ನಮಸ್ಕಾರ ಸಾಹೇಬ್ರೆ. ಮತ್ತೊಬ್ಬ ದರೋಡೆಕೋರನ ಆಗಮನ. ನೀನೇಕೆ ಇಲ್ಲಿಗೆ ಬಂದೆ? ನಿರಪರಾಧಿ ಆದ ನನ್ನನ್ನು ಬಿಡಿಸಿಕೊಂಡು ಹೋಗಲಿಕ್ಕೆ ಬಂದಿದ್ದೇನೆ ಸರ್. ತನ್ನ ಸ್ವಂತ ಹೆಂಡತಿಯನ್ನೇ ಕೊಲೆ ಮಾಡುವ ಪಿತೃಗಾಗಿ ಅಂದು ನಿಮ್ಮನ್ನು ಮನೆಯಿಂದ ಹೊರ ಕಳುಹಿಸಿ ಅವಳನ್ನು ಕೊಂದು ಹಾಕಿದ ಈ ನೀಚ ದೇವರೇ, ಇವನು ನಿರಪರಾಧಿಯೇ? ಛೇ, ನೀ ಮಾಡುತ್ತಿರುವ ಒಂದೊಂದು ಕೃತ್ಯ ಕೇಳಿಕೊಂಡ ನಿಮ್ಮಣ್ಣ ದೇವರಂತವನೇ. ನೀನೊಬ್ಬ ದರೋಡೆಕೋರ, ಅವನೊಬ್ಬ ಕೊಲೆಗಾರ. ಇನ್ಸ್ಪೆಕ್ಟರ್, ಬಾಯಿ ಬಿಗಿ ಹಿಡಿದು ಇಂದ ಮಾತನಾಡಿ, ಇಲ್ಲ ಅಂದ್ರೆ ನಿನ್ನ ಅಣ್ಣನೆಂಬ ಪದವನ್ನು ಕಿತ್ತಿಕೊಂಡು ನಿಜವಾದ ಕೊಲೆಗಾರ ನಾನಾಗಿ ಜರಿದು ಮಾತನಾಡುವ ಈ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಹಾಕಿ ಬಿಡುವೆ. ಏ ಬೀರ, ನಾನೊಬ್ಬ ಪೊಲೀಸ್ ಅಧಿಕಾರಿ. ನಿನ್ನ ಏನು ಬೇಕಾದ್ರೂ ಮಾಡಬಲ್ಲೆ. ಅಧಿಕಾರವಿದೆ ಅಂದ ಮಾತ್ರಕ್ಕೆ ಏನಾದ್ರೂ ಮಾಡಿದ್ರೆ ಯಾರು ಕೇಳ್ತಾರೆ? ಮುಚ್ಚಲೇ ಬಾಯಿನ. ನಾನೊಬ್ಬ ಪೊಲೀಸ್ ಅಧಿಕಾರಿ, ನಿನ್ನನ್ನು ಏನು ಬೇಕಾದ್ರೂ ಮಾಡಬಲ್ಲೆ. ಶೂಟ್ ಮಾಡ್ತೀಯಾ? ಇನ್ಸ್ಪೆಕ್ಟರ್ ಸರ್, ನಿಮ್ಮ ಮಾತು ಕೇಳಿ ನಾನು ನಗಬೇಕು ಅಳಬೇಕು ನನಗೊಂದು ತಿಳಿಯದಂತಾಗಿದೆ. ನನ್ನನ್ನು ಬೇಗ ಶೂಟ್ ಮಾಡಬಾರು. ನಿನ್ನನ್ನು ನನ್ನ ತಮ್ಮನಾಗಿ ಪಡೆದಲ್ಲ, ಮೊದಲು ನನ್ನನ್ನು ಶೂಟ್ ಮಾಡು. ಆಡಿ ಬಂದ್ರ ನಿನ್ನ ಅಂಗಾಲು ಹೊಲಸಾಗ್ತೈತಿ ಅಂತ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಒಳಗೆ ಬರ್ತಿದ್ನಲ್ಲ, ಅದಕ್ಕೆ ನನ್ನನ್ನು ಶೂಟ್ ಮಾಡು. ಸಾಲಿ ಕಲಿಯಾಕ ನನ್ನ ತಮ್ಮ ಯಾರ ಹಿಂದೆನೂ ಇರಬಾರ್ದು ಅಂತ ಅಣ್ಣನಿಗೆ ಗೊತ್ತಿಲ್ದಂಗೆ ಮರಿ
ಮಾರಿದ ಹಣ ಕಳಿಸ್ತಿದ್ನಲ್ಲೋ, ಅದಕ್ಕೆ ನನ್ನನ್ನು ಸೂಟ್ ಮಾಡಬಾರೋ ತಮ್ಮ, ನನ್ನನ್ನು ಸೂಟ್ ಮಾಡಬಾ. ತುಂಬಾ ಅಭಿನಯ ಮಾಡ್ತೀಯ. ಹಾ, ನಿನ್ನ ಈ ಸಂಭಾಷಣೆಯನ್ನು ಊರು ಜನ ಕೇಳಿದ್ರೆ ಯಾಕೆ ಕರೆಸಿ ಹೋಗಿದ್ದಾರೆ ನಿನ್ನ ಮಗಕ್ಕೆ? ಮರಿ ಮಾರಿದನಂತೆ, ಸಾಲಿ ಕಲಿಸಿದನಂತೆ, ನನ್ನ ಹೊತ್ತು ತಿರುಗಿದನಂತೆ. ಏ ಬೂಪ, ನೀ ಯಾರ ಮರಿ ಮಾರಿದೆಯೋ? ಎಲ್ಲಿವೆ ಆ ನಿನ್ನ ಮರಿ? ಎಲ್ಲಿದೆ ಆ ನಿನ್ನ ಆಸ್ತಿ? ಅವೆಲ್ಲವೂ ನಮ್ಮ ಸತ್ತು. ನೀನು ನಮ್ಮ ಅಣ್ಣನೇ ಅಲ್ಲ, ನೀನೊಬ್ಬ ಎಲ್ಲಿಂದ ಬಂದ ಅನಾಥ. ಇನ್ಸ್ಪೆಕ್ಟರ್, ನಿನ್ನೊಮ್ಮೆ ನುಡಿಯಬೇಡ ಅನಾಥ ಎಂಬ ಶಬ್ದವನ್ನು. ನೀನು ಈ ರೀತಿ ಮಾತನಾಡಬೇಕಾದರೆ ನಿನಗೆಲ್ಲೋ ನಿನ್ನ ಪಾಪದ ಕೊಡ ತುಂಬಿ ಬಂದಂತೆ ಕಾಣುತ್ತದೆ. ನೀನು ರಕ್ತ ಸಂಬಂಧ ದ್ರೋಹಿ ಕಣೋ, ರಕ್ತ ಸಂಬಂಧ ದ್ರೋಹಿ. ಸಾಕು, ಮುಗಿಸೋ ನಿನ್ನ ಹಳೆಯ ಪುರಾಣ. ಪಿಸಿ, ಹೊರಗೆ ಬಿಡು ಇವನನ್ನು. ಏನಪ್ಪ ಧರ್ಮರಾಜ, ಜೈಲಿನಲ್ಲೇ ಇದ್ದುಕೊಂಡು ಈ ರೀತಿ ಆರ್ಭಟಿಸುತ್ತೀಯ? ಈತ ನಮ್ಮಣ್ಣನೇ, ಇವನ ಉಪಕಾರ ನನಗಿದೆಯಾ? ಇವನು ಅನಾಥನಲ್ಲದೆ ಬೇರೇನು? ಈತ ನನ್ನ ತಂದೆ ರಕ್ತ ಹಂಚಿಕೊಂಡು ಬಂದಿದ್ರೆ ನಾ ಮದುವೆ ಆಗೋ ಹೆಣ್ಣನ್ನು ಈತ ಪ್ರೀತಿಸುತ್ತಿರಲಿಲ್ಲ. ಇವನ ಮಾತು ಕೇಳಿ ನೀನು ದೇವರಂತ ಅತ್ತಿಗೆನು ಕೊಲೆ ಮಾಡುತ್ತಿರಲಿಲ್ಲ. ಹೇಳಿ ಸತ್ಯವನ್ನು. ಸತ್ಯತೆಗಳ ಬಗ್ಗೆ ತೂಗಿ ಹೇಳಲಿಕ್ಕೆ ಇದು ಪಂಚಾಯತಿ ಅಲ್ಲ ಕಣ. ಸಣ್ಣವನಾದ ನನಗೆ ತಿಳಿಸಿ ಹೇಳಲಿಕ್ಕೆ ಇದು ಮನೆಯೂ ಅಲ್ಲ. ಆಸ್ತಿ ಇಲ್ಲದೆ ಅನಾಥರಾಗಿ ಬದುಕಿದ್ದ ಒಂದು ಸಂದರ್ಭದಲ್ಲಿ ನನ್ನ ಚಿಕ್ಕಮ್ಮ ಅಂದ್ರೆ ಈ ಬೀರನ ತಾಯಿ ನಮಗೆ 5 ಎಕರೆ ಜಮೀನು, ಅವನಿಗೆ 5 ಎಕರೆ ಜಮೀನು ಹಿಡಿದುಕೊಟ್ಟು 100 ಕುರಿಗಳನ್ನು ಕೊಡಿಸಿಕೊಟ್ಟು ನಮ್ಮ ಮನೆಯ ಸಂಸಾರಕ್ಕೆ 2 ಲಕ್ಷ ರೂಪಾಯಿಯನ್ನು ಕೊಟ್ಟು ತಾನು ಸತ್ತು ಹೋದರು. ಸಣ್ಣವನಾದ ನಿನಗೆ ಇದೆಲ್ಲ ಏನು ಗೊತ್ತಪ್ಪ? ನಿನಗೆಲ್ಲ ಏನು? ಹಾಗಾದರೆ ತೋಟದ ಹೊಲದಲ್ಲಿ ಇವನ ಹೆಸರಿನೊಂದಿಗೆ ನಿನ್ನ ಹೆಸರೇಕಿದೆ? ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುತ್ತಿದ್ದ ಇವನ ತಾಯಿ ಅಜ್ಞಾನ ಪಾಲಕನೆಂದು ಇವನ ಹೆಸರನ್ನು ಕೂಡಿಸಿ ಹೋಗಿದ್ದಾಳಪ್ಪ. ಇವನ ಹೆಸರನ್ನು ಕೂಡಿಸಿ ಹೋಗಿದ್ದ. ಸುಳ್ಳು ಸುಳ್ಳು ಸುಳ್ಳು, ನಾನು ಯಾವುದನ್ನು ನಂಬೋದಿಲ್ಲ. ಪಿಸಿ, ಒಳಗೆ ಹಾಕಿಬಿಡು ಇವನನ್ನು. ಹಲೋ ಇನ್ಸ್ಪೆಕ್ಟರ್ ಸಾಹೇಬ್ರೆ, ಬಿಟ್ಟು ಬಿಡಿ ಆ ದೇವರನ್ನ. ಇವರನ್ನು ಬಿಟ್ಟು ಬಿಡು ಎಂದು ಹೇಳಲಿಕ್ಕೆ ನೀನ್ಯಾರು? ನಾನು ಯಾರಂತ ತೋರಿಸ್ಕೊಳ್ಳಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಇವರನ್ನು ಬಿಟ್ಟು ಬಿಡು ಎಂದು ಹೇಳಲಿಕ್ಕೆ ನೀನೇನು ನನ್ನ ಮೇಲಿನ ಅಧಿಕಾರಿನಾ ಇಲ್ಲ ಗೃಹ ಮಂತ್ರಿನಾ? ಇನ್ಸ್ಪೆಕ್ಟರ್ ಸರ್, ನಾನು ಲಾಯರ್ ವರದರಾಜ್ ಕೋರ್ಟಿನಿಂದ ಬಿಡುಗಡೆ ಮಾಡಲು ಬೇಲ್ ತಂದಿದ್ದೇನೆ, ತಗೊಳ್ಳಿ. ಎಂತ ಕೆಲಸ? ಬಿಸಿ, ಬಿಟ್ಟು ಬಿಡು ಇವನನ್ನು. ತಾಯಿ ಲಕ್ಷ್ಮಿ, ನಿನ್ನದು ಎಂತ ಉಪಕಾರ ಅಮ್ಮ, ಎಂಥದ್ದು ಉಪಕಾರ. ನೋಡಿ, ಆಪತ್ಕಾಲದಲ್ಲಿ ಇದ್ದವರಿಗೆ ಸಹಾಯ ಮಾಡೋದು ನನ್ನ ಆದ್ಯ ಕರ್ತವ್ಯ. ನಿಮ್ಮ ಹೆಸರು ಕೇಳಿದರೆ ಸಾಕು, ಜನರು ಕೈ ಎತ್ತಿ ಮುಗಿದು ಹಿಂದೆ ಸರಿಯುತ್ತಾರೆ. ಮಾಮ ಎನ್ನುವ ಬಾಯಿಯಿಂದ ದೇವರನ್ನು ಸಂಬೋಧಿಸುವ ನಿನಗೆ ಸರ್ವಶಕ್ತಿಗೆ ಎಲ್ಲಿಂದ ಉತ್ತರವಿದೆ ತಾಯಿ? ಎಲ್ಲಿ? ಅಮ್ಮ, ನಿನ್ನ ಕೆಲಸ ಅಪಾರವಾಗಿದೆ ಅಮ್ಮ, ನಿನ್ನ ಕೆಲಸ ಅಪಾರವಾಗಿದೆ. ನೋಡಿ ದೇವ್ರಿ, ಈ ವಿಷಯವನ್ನ ಇಲ್ಲಿ ಮಾತಾಡೋದು ಸರಿಯಲ್ಲ. ಬನ್ನಿ ಹೋಗೋಣ, ದಾರಿಯಲ್ಲಿ ವಿಚಾರಿಸುತ್ತಾ ಹೋಗೋಣ. ಹೌದಣ್ಣ, ಬಾ ಮೊದಲು ಮನೆಗೆ ಹೋಗೋಣ. ನಿಲ್ಲು, ಹಾಗೆ ಹೇಳಿದರೆ ಸಾಲದು. ನಾಳೆ ದಿನ ನನ್ನ ಪಾಲು ನನಗೆ ಕೊಡಬೇಕು, ನಿಮ್ಮ ಪಾಲು ನೀವು ತೆಗೆದುಕೊಳ್ಳಬೇಕು. ಆ ರೀತಿ ನಾಳೆ ನಡೆಯಬೇಕು. ಆಯ್ತಪ್ಪ, ಆಯ್ತು, ಹಾಗೆ ಆಗಲಿ.